ಥ್ಯಾಂಕ್ ಯು ಜೆಸಿ ಅಂಡ್ ಫ್ಯಾಮಿಲಿ. ಸೊ 33 ಅಧ್ಯಾಯ ಇವತ್ತಿನ ಮುಖ್ಯಾಂಶಗಳು. ದೇವರು ಎಲ್ಲ ಮನುಷ್ಯರ ಹೃದಯವನ್ನು ತನ್ನ ಕೈಯಲ್ಲಿ ಹೊಂದಿರ್ತಾರೆ. ಎಲ್ಲರ ಬಗ್ಗೆ ದೇವರಿಗೆ ಗೊತ್ತಿರುತ್ತೆ, ನಾವು ಹೇಳ್ಬೇಕಾಗಿಲ್ಲ. ಸೊ ಅವರು ಬಯಸಿದಾಗ ಹೇಗೆ ಅವರನ್ನು ತಿರುಗಿಸಬಹುದು ಅಂತ ದೇವರಿಗೆ ಗೊತ್ತು. ಸೊ ದೇವರಲ್ಲಿ ಭರವಸೆ ಇಡುವುದು ಮತ್ತು ಕಷ್ಟ ಕಾಲದಲ್ಲಿ ಆತನಿಗೆ ಮೊರೆ ಇಡುವುದು ವ್ಯರ್ಥವಲ್ಲ ಅಂತ 33ನೇ ಅಧ್ಯಾಯದಲ್ಲಿ ನಮ್ಗೆ ಸಿಗೋ ಪಾಠ. ಮನುಷ್ಯರ ಮಾರ್ಗಗಳು ಕರ್ತನು ಮೆಚ್ಚಿಸಿದಾಗ ಅವರು ತನ್ನ ಶತ್ರುಗಳನ್ನು ಸಹ ಅವರೊಂದಿಗೆ ಶಾಂತಿಯಿಂದಿರಲು ಮಾಡುತ್ತಾರೆ. ನಾವು ಸಹ ನಮ್ಮ ಬಾಳಲ್ಲಿ ನಮ್ಮ ಎದುರುಗಿರೆ ನಮಗಿರುವ ಶತ್ರುಗಳನ್ನೆಲ್ಲ ನಾವು ದೇವರ ಜೊತೆ ಅವ್ರು ಹೇಳ್ದಂಗೆ ಕೇಳಿ ನಡೆದಾಗ ಆ ಶತ್ರುಗಳು ಸಹ ಸ್ನೇಹಿತರಾಗಬಹುದು ಅಂತ ಈ ಅಧ್ಯಾಯದಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ. 34ನೇ ಅಧ್ಯಾಯ ದೀನಾ ಜೇಕಬ್ ಅವರ ಒಂದೇ ಮಗಳು. ಸೊ ಅವರು ತೊಂದರೆಗೀಡಾಗುತ್ತಾರೆ. ಅವರ ಸ್ಟೋರಿ ಇದೆ. ಅವರ ಸಹೋದರರು ಅವ್ರಿಗೆ ತೊಂದರೆ ಕೊಟ್ಟವ್ರನ್ನ ಕೊಂದಾಕ್ತಾರೆ. ಸೊ ಯಾಕೋಬನು ದುಃಖ ಪಡ್ತಾನೆ, ಮತ್ತೆ ಸೇಡ್ ತೀರ್ಸ್ಕೊಳ್ಳಲು ಅವ್ರು ಏನೇನೋ ಮಾಡ್ತಾರೆ. ಅದರಿಂದ ಆಗೋ ಪರಿಣಾಮಗಳನ್ನ ನಾವು ನೋಡ್ತೀವಿ. ಸೊ ಇದರಿಂದ ನಮಗ್ ಸಿಗೋ ಮಾರಲು ದೇವರ ಕಮಾಂಡ್ಮೆಂಟ್ ಅನ್ನು ನಾವು ಫಾಲೋ ಮಾಡಿ ಹೋಗ್ಬೇಕು. ರಿವೆಂಜ್ ಎಲ್ಲ ತಗೊಳ್ಳೋದು ದೇವರು ನಮ್ಗೆ ಹೇಳ್ಕೊಟ್ಟಿಲ್ಲ. ಈಸ್ ಅಗೇನ್ಸ್ಟ್ ದಟ್ ಅಂತ ನಮ್ಗೆ ಸಿಗೋ ಮಾರಲ್. 35ನೇ ಅಧ್ಯಾಯದಲ್ಲಿ ಕೆಲವೊಮ್ಮೆ ಅಲ್ಲ, ಮೇಜರ್ ಪಾರ್ಟ್ ಆಫ್ ದ ಟೈಮ್ ನಾವು ನಮ್ಗೆ ಸಿಗೋ ಆಶೀರ್ವಾದಗಳನ್ನ ಮರ್ತೇ ಹೋಗ್ತೀವಿ. ದೇವರು ಯಾಕೋಬನ ಹೆಸರನ್ನ ಚೇಂಜ್ ಮಾಡಿರ್ತಾರೆ. ಸೊ ಮತ್ತೆ ದೇವರು ಬಂದು ನೀನು ಇನ್ನು ಮುಂದೆ ಯಾಕೋಬ್ ಅಲ್ಲ, ಆದ್ರೆ ಇಸ್ರಾಯೇಲ್ ಅಂತೂ ಬೆತೇಲ್ಗೆ ಹೋಗು ಅಂತ ದೇವರು ಯಾಕೋಬನಿಗೆ ಮತ್ತೆ ನೆನಪಿಸ್ತಾರೆ. ಅಲ್ಲಿ ಒಂದು ಯಾಜ್ಞೆ ವೇದಿಕೆಯನ್ನು ಕಟ್ಟುವಂತೆ ದೇವರು ಹೇಳ್ತಾರೆ. ಆದುದರಿಂದ ಯಾಕೋಬನು ತನ್ನ ಮನೆಯವರಿಗೆ ತಮ್ಮ ವಿದೇಶಿ ದೇವತೆಗಳನ್ನು ತೊಡೆದು ಹಾಕುವಂತೆ, ತಮ್ಮನ್ನು ಶುದ್ಧೀಕರಿಸಿಕೊಳ್ಳುವಂತೆ ಮತ್ತು ಬಟ್ಟೆಗಳನ್ನು ಸಹ ಬದಲಾಯಿಸಿ ಬೆತೇಲ್ನಲ್ಲಿ ಅವನೊಂದಿಗೆ ಅವನ ಕುಟುಂಬವನ್ನೆಲ್ಲ ಸೇರಿ ಪವಿತ್ರ ದೇವರನ್ನು ಪೂಜಿಸಲು ಯಾಕೋಬನು ಹೇಳ್ತಾರೆ. ಸೊ ಯಾಕೋಬನು ತಂದೆಯಾಗಿ ಉತ್ತಮ ಪಾತ್ರವನ್ನು ವಹಿಸುತ್ತಾರೆ. ನಾವು ಸಹ ನಮ್ಮ ಕುಟುಂಬ ಸದಸ್ಯರಿಗೆ ಯಾಕೋಬನಂತೆ ಇರಬೇಕು ಅಂತ ಈ ಅಧ್ಯಾಯ ನಮ್ಗೆ ಹೇಳುತ್ತದೆ. ಸೊ ಒಂದೆರಡು ಪ್ರಶ್ನೆ. 35 ಅಲ್ವಾ ನೀವು ಮುಗಿಸಿದ್ದು? ಎಸ್, ಓಕೆ. ಸೊ ಏಸಾವ್ 400 ಜನರೊಂದಿಗೆ 33ನೇ ಅಧ್ಯಾಯದಿಂದ ಜನರೊಂದಿಗೆ ಬರುತ್ತಿರುವುದನ್ನು ಕಂಡು ಯಾಕೋಬನು ತನ್ನ ಕಣ್ಣುಗಳನ್ನು ಮೇಲಕ್ಕೆತ್ತಿ ನೋಡಿದಾಗ ಏನು ಮಾಡಿದನು? 33ನೇ ಅಧ್ಯಾಯ 3ನೇ ವಚನ. ಇಷ್ಟು ಜನ ಕರ್ಕೊಂಡ್ ಬರ್ತಾನಲ್ಲ, ಸೊ ಏನ್ ಮಾಡಿದ್ ನೋಡಿ. ವೆರಿ ಗುಡ್ ಬೇಬಿ, ಥ್ಯಾಂಕ್ ಯು. ಕರೆಕ್ಟ್. ಅವನು ಯಾಕೋಬನು ತನ್ನ ಕುಟುಂಬದ ಮುಂದೆ ಹೋಗಿ ಏಸಾವನನ್ನು ಭೇಟಿಯಾಗುವ ಮೊದಲು 7 ಬಾರಿ ನೆಲಕ್ಕೆ ಬಿದ್ದು ನಮಸ್ಕರಿಸುತ್ತಾರೆ. ಓಕೆ, ಯಾಕೋಬನು ಭೇಟಿಯಾದಾಗ ಏಸಾವು ಅವನ ಪ್ರತಿಕ್ರಿಯೆ ಹೇಗಿತ್ತು? ಏಸಾವು ತುಂಬಾ ಕೋಪ ಆಗಿರ್ತಾನೆ, ಅವನ ಕೊಲೆ ಮಾಡ್ತಾನೆ ಅಂತ ಯಾಕೋ ಭಯ ಪಟ್ಕೊಂಡ್ ಬರ್ತಾನಲ್ಲ. ಬಟ್ ಆಕ್ಚುಲಿ ಏಸಾವ ಪ್ರತಿಕ್ರಿಯೆ ಹೇಗಿತ್ತು? 33:4. ವಾಟ್ ವಾಸ್ ಏಸಾವ್ಸ್ ರಿಯಾಕ್ಷನ್? 33:4 ನೆಕ್ಸ್ಟ್ ವಾಕ್ಯ. Embraced him and flinging himself on his neck, kissed him as he wept. ಬ್ಯೂಟಿಫುಲ್. ಅವನು ಏಸಾವನು ಯಾಕೋಬನನ್ನು ಅಪ್ಪಿಕೊಂಡು ಮುತ್ತಿಡ್ತಾನೆ. ಅಂಡ್ both of them cry. ಅವರು ಅತ್ತರು. ವೆರಿ ಗುಡ್ ಬೇಬಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಬೆತೇಲ್ಗೆ ಪ್ರಯಾಣವನ್ನು ಪ್ರಾರಂಭಿಸುವ ಮೊದಲು ಯಾಕೋಬನು ತನ್ನ ಮನೆಗೆ ಕೊಟ್ಟ ಮೊದಲ ಉಪದೇಶ ಯಾವುದು? 35ನೇ ಅಧ್ಯಾಯ 2ನೇ ವಾಕ್ಯ. ಈಗ ನಾನು ಹೇಳ್ದೆಲ್ಲ ಅವ್ರ ಕುಟುಂಬಕ್ಕೆ ಏನ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಯಾಕೋಬ್. ಆಗ ಯಾಕೋಬನು ತನ್ನ ಮನೆಯವರೆಲ್ಲರಿಗೂ ಹಾಗೂ ತನ್ನ ಸಂಗಡ ಇದ್ದ ಎಲ್ಲರಿಗೂ, ನಿಮ್ಮಲ್ಲಿ ಇರುವ ಅನ್ಯ ದೇವರುಗಳನ್ನು ತೊರೆದು ಬಿಡಿ, ನಿಮ್ಮನ್ನೇ ಶುದ್ಧೀಕರಿಸಿಕೊಂಡು ಮಡಿ ವಸ್ತ್ರಗಳನ್ನು ಹಾಕಿಕೊಳ್ಳಿ, ನಾವು ಬೆತೇಲಿಗೆ ಹೊರಟು ಹೋಗೋಣ. ಎಸ್, ನಿಮ್ಮನ್ನ ದೇವರುಗಳನ್ನ ಎತ್ತಾಕಿ ಶುದ್ಧ ಮಾಡ್ಕೊಳ್ಳಿ, ನಾವು ಬೆತೇಲ್ಗೆ ಹೋಗಿ ದೇವರನ್ನ ಆರಾಧನೆ ಮಾಡೋಣ ಅಂತ ತನ್ನ ಕುಟುಂಬಕ್ಕೆ ಹೇಳ್ತಾನೆ. ಓಕೆ, ಲಾಸ್ಟ್ ಕ್ವೆಶ್ಚನ್. ಮಗು ನೀನ್ ಹೇಳ್ಬೇಕು, ಓಕೆನಾ? ಯಾಕೋಬನು ಬೆತೇಲ್, ನಾನು ಕನ್ನಡ ಬರ್ದಿಟ್ಟಿದ್ದೀನಿ, ಮಾಡ್ತೀನಿ. ಯಾಕೋಬನು ಬೆತೇಲ್ನಲ್ಲಿ ಪುನಃ ಕಾಣಿಸಿಕೊಂಡಾಗ ದೇವರು ಅವನಿಗೆ ಏನನ್ನು ದೃಢಪಡಿಸಿದರು? 35:10 ಅಧ್ಯಾಯ. ಏನ್ ರಿಮೈಂಡ್ ಮಾಡಿದ್ರು ಅದು ನಾನು ಹೇಳಿದೆ ಇವಾಗ. ಮತ್ತೆ ಏನ್ ದೇವರು ದೃಢಪಡಿಸಿದರು?
You whose name is Jacob shall no longer be called Jacob, but Israel shall be your name. Thus he was named Israel. Amen. So God reminds Jacob, you're no more Jacob, you are Israel. Tonight God is reminding each one of us. If He's asked us to change in our character, if He's asked us to transform, it's a reminder to each of our families, each one, including me and you and everyone. God is telling us something. Let's keep ear to Him and ask His grace to follow His commandments. Amen. Special thanks to you, baby, for putting effort and answering. Thanks to your family and all the families. Over to Father. ತಂದೆಯಾದ ದೇವರೇ, ಇದನ್ನು ನಡೆದಕ್ಕಾಗಿ ನಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ನೀವೇ ನಮ್ಮ ಒಡೆಯರು, ನೀವೇ ನಮ್ಮ ಪರಿಪಾಲಕರು, ನೀವೇ ನಮ್ಮೆಲ್ಲರನ್ನು ಮುನ್ನಡೆಸುವ ಏಕದೇವರಾಗಿದ್ದೀರಿ. ನಿಮ್ಮ ವಾಕ್ಯದ ಮುಖಾಂತರ ನಮ್ಮನ್ನು ಪ್ರೇರಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಇಂದು ಓದಿದ ಕುಟುಂಬದವರನ್ನು ಹಾಗೂ ಕೇಳಿದ ಕುಟುಂಬದವರನ್ನು ಹಾಗೂ ನಮ್ಮ ಧರ್ಮ ಕೇಂದ್ರವನ್ನು ಅರಸಿ ಆಶೀರ್ವದಿಸಿರಿ. ಈ ಆಯೋಗವನ್ನು ಮುನ್ನಡೆಸುತ್ತಿರುವ ಪ್ರತಿಯೊಬ್ಬರನ್ನು ಅರಸಿ ಆಶೀರ್ವದಿಸಿರಿ. ಮಾತೆ ಮರಿಯಮ್ಮನವರೇ, ಕುಟುಂಬದ ತಾಯಿಯೇ, ಕುಟುಂಬದ ರಾಣಿಯೇ, ನಮ್ಮ ಜೊತೆಗಿದ್ದು ನಮಗಾಗಿ ಪ್ರಾರ್ಥಿಸಿರಿ. ಈ ಪ್ರಾರ್ಥನೆಯನ್ನು ಪ್ರಭೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. Amen. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಮ್ಮೆಲ್ಲರನ್ನು ಅರಸಿ ಆಶೀರ್ವದಿಸಲಿ. ಆಮೇಲೆ. Amen. Thank you, Father. Yes. Father, you've been very patient, joining every day. ನಮಗೆ ಆಶೀರ್ವಾದ ಕೊಡ್ತಾ ಇದ್ದೀರಾ. ನಿಜವಾಗ್ಲೂ ತುಂಬಾ ವಂದನೆಗಳು ಸ್ವಾಮಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಟು ಆಲ್ ದ ಫ್ಯಾಮಿಲೀಸ್. ಅಮಲ್ ರಾಜ್ ಸರ್, ಒಂದು ರಿಮೈಂಡರ್ ನಿಮ್ಗೆ, ನೀವು 13ನೇ ತಾರೀಕು, ಅಮಲ್ ರಾಜ್ ಸರ್ ಇದ್ದೀರಾ? ಹೌದು, ಇದೀರಿ, ಹೇಳಿ ಮೇಡಮ್. ಓಕೆ, ಗುಡ್ ಈವ್ನಿಂಗ್. 13ನೇ ತಾರೀಕಿನ ತನಕ ನೀವು ಲಿಸ್ಟ್ ಹಾಕಿದ್ದೀರಾ. ಸೊ ನೀವಿನ್ನ ಆಡ್ ಮಾಡ್ಬೇಕು. ಸೊ ಒಂದು ವಿನಂತಿ ಇಲ್ಲಿರೋ ಫ್ಯಾಮಿಲಿಗಳಿಗೆ. ಓಕೆ. ಸೊ ಹೆಲ್ಪ್ ಮಾಡಿ ಅಮಲ್ ರಾಜ್ ಸರ್ಗೆ, ಕುಟುಂಬಗಳನ್ನ ಇಂಟ್ರೊಡ್ಯೂಸ್ ಮಾಡಿ. ಎಲ್ಲ ಫ್ಯಾಮಿಲೀಸ್ ಒಬ್ಬೊಬ್ಬನ ಇಂಟ್ರೊಡ್ಯೂಸ್ ಮಾಡಿ. ಸೊ ನಾವು ಈ ತಿಂಗಳು ಲಿಸ್ಟ್ ಕಂಪ್ಲೀಟ್ ಮಾಡಬೇಕು. ಸೊ ಥ್ಯಾಂಕ್ ಯು ಆಲ್ ಸೋ ಮಚ್. ಗುಡ್ ನೈಟ್. ಗಾಡ್ ಬ್ಲೆಸ್. Thank you.